ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ. ವೆಲ್ಕಮ್ ಟು ದ ಸೆಕೆಂಡ್ ಬ್ಲಾಗ್ ಆಫ್ NK ಬ್ಲಾಗ್ಸ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ ಅಂತಂದ್ರೆ, ನಾವು ಇವತ್ತು ಹೊಂಟಿದ್ದ ಜಾಗ ಕ್ವೀನ್ ಆಫ್ ಹಿಲ್ಸ್ ಅಂತ ಕರೀತಾರೆ ಅದಕ್ಕೆ. ಸೊ ಆಲ್ರೆಡಿ ಲೇಟ್ ಆಗ್ಯದ. ನಾವು ಹೋಗೋದು ಮುಂದೆ 9:30 ಹಂಗೆ ಹನುಮಪ್ಪನ ಆಶೀರ್ವಾದ ತೊಗೊಂಡು ನಾವು ಬೆಂಗಳೂರಿಗೆ ಟಾಟಾ ಅಂತ ಹೇಳಿ ಮೈಸೂರು ಕಡೆಗೆ ಹೊಂಟಿವಿ. ಮೈಸೂರಿಗೆ 1 ರಿಂದ 2 ತಾಸಿಗೆ ರೀಚ್ ಆದೀವಿ. ಸೊ ಈಗ ಟೈಮ್ 12 ಆಗೈತಿ. ಮೈಸೂರಿನಾಗ ಬಂದು ಕೂಡ ನಾವು ಊಟಿ ಬಸ್ ಸಿಕ್ತು. ಊಟಿ ಬಸ್ ಹತ್ತಿಕೆಸಿಂದ ನಾವು ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಸಿಕ್ತು. ಇದೇ ಬಸ್ನಾಗ ನಾವು ಇನ್ನು 5 ರಿಂದ 6 ತಾಸು ಜರ್ನಿ ಮಾಡಬೇಕು ಊಟಿಗೆ. ನೋಡ್ರಿ ಇದು ಬಸ್ ಹಿಂಗೈತೆ. ಸೊ ನಮ್ಮ ರೂಟ್ ಹೇಳ್ತೀನಿ ಅಂದ್ರೆ, ಮೈಸೂರಿಂದ ಬಿಟ್ಟು ನಾವು ಫಸ್ಟ್ ಗುಂಡ್ಲುಪೇಟೆಗೆ ಹೋಗ್ತೀವಿ. ಗುಂಡ್ಲುಪೇಟೆಯಿಂದ ಬಂಡೀಪುರ ಮತ್ತು ಮಧುಮಲೈ ಪಾರ್ಕ್ ಒಳಗೆ ಹಾಸಿ ನಾವು ಊಟಿಗೆ ರೀಚ್ ಆಗ್ತೀವಿ. ಹಂಗೆ ಫಸ್ಟ್ ಹೋಗೋಕ್ಕಿಂತ ಮೊದಲು ನಮಗೆ ಸಿಕ್ಕಿದ್ದು ಮೈಸೂರು ಅರಮನೆ ಹೊರಾಂಗಣ ಇದೆ. ಮೈಸೂರು ಅರಮನೆ ಈ ಕಡೆ ಐತೆ ನೋಡ್ರಿ. ನಾವು ಈ ಕಡೆ ಕುಂತಿದ್ರಿಂದ ಅಷ್ಟು ಕ್ಲಾರಿಟಿಯಿಂದ ಆ ಕಡೆ ಶೂಟ್ ಮಾಡೋಕ್ಕಾಗಲಿಲ್ಲ. ಹಂಗೆ ಹೋಗೋದು ಮುಂದೂ ವಿಮಾನ ನಿಲ್ದಾಣನೂ ಬರುತ್ತೆ, ಅದರ್ ರೋಡ್ದಾಗ ಇರುತ್ತೆ. ಬಂಡೀಪುರ ರೋಡ್ದಾಗ ಐತದ. ನಾವು ಹೋಗೋ ಜಾಗ ಈಗ ಫಸ್ಟ್ ಹೋಗೋದು ಗುಂಡ್ಲುಪೇಟೆಗೆ ಹೋಗ್ತೀವಿ. ಗುಂಡ್ಲುಪೇಟೆಗೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಅನೇಕ ಫ್ಲವರ್ಸ್, ಅದ್ರೊಳಗೆ ಫಸ್ಟ್ ಬರೋದು ನಮ್ಮ ಸೂರ್ಯಕಾಂತಿ. ನಮ್ಮ ಕಡೆ ಸೂರ್ಯಪಾನ ಅಂತಾರೆ. ಅದೆಷ್ಟು ಚಂದ ಕಾಣಿಸ್ತಂದ್ರೆ ನೋಡ್ರಿ ಈ ಕ್ಲಿಪ್ನಾಗ. ಅದು ಎಷ್ಟು ಚಂದ ಕಾಣಿಸ್ತೈತೆ ಅಂದ್ರೆ ಕಣ್ಣಿಗೆ ಮಸ್ತ್ ಕಾಣಿಸತ್ತಿತ್ತು. ಹೋಗೋದು ಮುಂದೆ ನೋಡ್ರಿ ಇಂಥವು ಭಾಳ ಕಡೆ ಸೂರ್ಯಪಾನ ಹಾಕ್ಯಾರ ಅವರು. ಈಗ ನಾವು ಗುಂಡ್ಲುಪೇಟೆಗೆ ಹೊಂಟೀವಿ. ಗುಂಡ್ಲುಪೇಟೆಗೆ ಎಂಟ್ರೆನ್ಸ್ ಸಿಕ್ತೀಗ 1:30 ಆಗೈತಿ ಟೈಮ್. ಬಂದ್ವಿ ಈಗ ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಹಾಕ್ತೀವಿ. ಇನ್ನೂ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನೋಟಿಫಿಕೇಷನ್ ಆಲ್ ಸೆಟ್ ಮಾಡ್ಕೊಳ್ರಿ. ಯಾಕಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ಕೊಡಕ್ಕೆ ಫಸ್ಟ್ ನಿಮ್ಗೆ ಬರುತ್ತೆ. ಇನ್ಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬರ್ರಿ. ಈಗ ಗುಂಡ್ಲುಪೇಟೆಗೆ ಬಂದೀವಿ ನಾವು. ಫುಲ್ ಹಸು ಆಗೈತಿ. ಏನು ನಾಷ್ಟನೂ ಮಾಡಿಲ್ಲ, ಏನೂ ಮಾಡಿಲ್ಲ ಹೊರಗಡೆಯಿಂದ. ಈಗ ಹೋಗಿ ನಾಷ್ಟ ಮಾಡ್ಕೊಂಡು ಆಮೇಲೆ ಆ್ಯಕ್ಚುಲಿ ಬಸ್ ಒಂದು 20 ನಿಮಿಷ ನಿಂದಿರುತ್ತಂತ ಇಲ್ಲೇ. ಸೊ ನಾಷ್ಟ ಮಾಡ್ಕೊಂಡು ಸ್ವಲ್ಪ ರೆಸ್ಟಿಗೆ ಅದು ಹೋಗಿ ಬಂದು ಹೋಗ್ತೀವಿ. ನೋಡ್ರಿ ಇಡ್ಲಿ ವಡೆ ಫುಲ್ ಡಿಪ್ ಮಾಡಿ ಕೊಟ್ರ. ನಮ್ಮ ತಮ್ಮನ ಅದನ್ನ ತೊಗೊಂಡು ನಾಷ್ಟ ಎಲ್ಲ ಪದ್ದರ್ಸರಿ ಆಯ್ತು ಬಾಯ್ಸ್. ಆವಾಗ ನಾಷ್ಟ ಮಾಡೋದು ಮುಂದೆ ಕೇಳಿದೆ, ಏನಾದರೂ ಆ ರೋಡಲ್ಲಿ ಎನಿಮಲ್ ಸಿಗ್ತಾವಂತ. ಆನೆ ಮತ್ತು ಜಿಂಕಿ ಅವೆಲ್ಲ ಇರ್ತಾವಂತ. ಲಕ್ಕಿದ್ರೆ ಸಿಗ್ತಾವಂತ ಅಂತ ಅಂದರು. ನೋಡೋನು ಸಿಕ್ಕರೆ ನಮಗೆ ಚಲೋ. ಸೊ ಇಲ್ಲಿ ಚೆಕ್ ಪೋಸ್ಟ್ ಅದಿದೆ, ಏನು ಬಂದಿಲ್ಲ. ಚೆಕ್ ಪೋಸ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಇದು ಇಂಟರ್ ಸ್ಟೇಟ್ ಬಾರ್ಡರ್ ಐತಲ್ಲ ಅದಕ್ಕೆ. ಆ್ಯಂಡ್ ಇನ್ಫ್ಯಾಕ್ಟ್ ಇವತ್ತು 2 ನ್ಯಾಷನಲ್ ಪಾರ್ಕ್ಸ್ ಒಳಗೆ ಹೋಗ್ತೈತೆ ಬಸ್. ಫಸ್ಟ್ ಒನ್ ಬಂಡೀಪುರ ನ್ಯಾಷನಲ್ ಪಾರ್ಕ್, 2ನೇದು ಮಧುಮಲೈ ನ್ಯಾಷನಲ್ ಪಾರ್ಕ್ ಅಂತ ತಮಿಳ್ನಾಡೋದಾಗ ಐತದ. ಆಲ್ರೆಡಿ ಎಂಟ್ರಿ ಆಗೀವಿ. ಫಾರೆಸ್ಟ್ ಏರಿಯಾ ನೋಡ್ರಿ ಎಷ್ಟು ಸೈಕ್ ಐತೆ ಅಂತ. ನೋಡಿದ್ರಿ ಅಲ್ಲಿ ಜಿಂಕಿಗಳಿದ್ದು, ನಿಮ್ಗೆ ಕಾಣಿಸ್ತಿಲ್ಲ ಗೊತ್ತಿಲ್ಲ. ಫುಲ್ ಜಿಂಕಿ ಫಸ್ಟ್ ಕಂಡಿದ್ದ ಜಿಂಕಿ ಕಂಡು ಒಂದು ಫುಲ್ ಹರ್ಡ್ ಇತ್ತು ಒಂದು ಫುಲ್. ಪೂರ ತಿಂಡಿಲೆ ಗಾಡಿ ಹೊಡೆದ ನನ್ನ. ಅವನು ಮಸ್ತ್ ಕರೋದವು. ಬೈಕ್ ತೊಗೊಂಬಂದ್ರೆ ಬೆಸ್ಟ್ ಟ್ರಿಪ್ ಆಗುತ್ತೆ, ಬಟ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅವಾಗ. ನೋಡ್ರಿ ಅದು ವ್ಯೂ ನೋಡ್ರಿ ಏನು ಮಸ್ತ್ ಅದ ಅಂದ್ರೆ.
ದೀಸ್ ಆರ್ ತಮಿಳ್ನಾಡು ಪೊಲೀಸ್ ಚೆಕಿಂಗ್ ಮಾಡ್ತಾರಂತ. ಮಧುಮಲೈ ಟೈಗರ್ ರಿಸರ್ವ್ ಎಂಟ್ರೆನ್ಸ್ ಇದೆ. ಇನ್ನು ಏನು ಆನೆ ಮತ್ತು ಬೇರೆ ಅವು ಏನೂ ಸಿಕ್ಕಿಲ್ಲ. ಹೋಪ್ಫುಲ್ಲಿ ಇಲ್ಲಿ ಸಿಗ್ತಾವ ಅಂತ ಅಂದ್ಕೊಂಡೀನಿ. ಮತ್ತು ನಮ್ಮ ಡ್ರೈವರು ಹೇಳ್ಯಾರ ಸಿಗ್ತಾವ ಇಲ್ಲ ಅಂತೇಳಿ. ಇನ್ನೊಂದು ಹಾಫ್ ಆ್ಯನ್ ಅವರ್ ಜರ್ನಿ ಐತಿ ಮಧುಮಲೈ ಟೈಗರ್ ರಿಸರ್ವ್ ಒಳಗೆ. ಆನೆದವ್ ನೋಡ್ರಿ, ಅದು ಸಾಕಿದ್ದು ಕಾಡಾನೆ ಅಂತಲ್ಲ. ಮೋಸ್ಟ್ ಪ್ರಾಬಬ್ಲಿ ಕ್ಯಾಂಪ್ದಾಗಿರೋ ಆನೆಗೆ ಈರ್ಬಲ್ಲೆಲ್ಲ ತೊಗೊಂಡ್ರ ಅವರು. ಇಲ್ಲೊಂದು ಸಾಕಾಣೆ ಆಯ್ತು ನೋಡ್ರಿ. ಬಾಜುಕನ ಮೋಯಾರ್ ರಿವರ್ ಹರಿಯಾದೈತಿ. ಮತ್ತು ಈ ಟೈಗರ್ ರಿಸರ್ವ್ದಾಗ ತೆಪ್ಪಕಾಡು ಅಂತೇಳಿ ಒಂದು ಎಲಿಫೆಂಟ್ ಕ್ಯಾಂಪು ಐತಿ. ಅದು ಸ್ವಲ್ಪ ಅಟ್ರಾಕ್ಟಿವ್ ಐತೆ ಅಂತ ಅಂತಾರೆ. ಮತ್ತು ಇದು ಆ್ಯಕ್ಚುಲಿ 2007 ಇದು ನ್ಯಾಷನಲ್ ಪಾರ್ಕ್ ಆಗಿತ್ತು. ಮತ್ತು ಇದು ನೀಲಗಿರಿ ಬಯೋಸ್ಫಿಯರ್ದು ಒಂದು ಪಾರ್ಟ್ ಆಗದ. ಮತ್ತು ಹಂಗೆ ಸೇಮ್ ಅದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಕೂಡ ಇದ್ರದ್ದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಇದ್ದದ್ದು ಪಾರ್ಟ್. ಮತ್ತು ಇನ್ನೂ ಮಟ್ಟ ಏನು ಆನೆಗಿನಿ ಏನು ಕಂಡಿಲ್ಲ. ವೈಲ್ಡ್ ಎಲಿಫೆಂಟ್ಸ್ ನಾರ್ಮಲಾಗಿ ಕಂಡದ. ಸೊ ಐ ಆಮ್ ಸ್ಟಿಲ್ ಇನ್ ಸರ್ಚ್ ಆಫ್ ಸಮ್ ಎನಿಮಲ್ಸ್. ಇದ್ರೊಳಗೆ ಆ್ಯಕ್ಚುಲಿ ಈ ಟೈಗರ್ ರಿಸರ್ವ್ದಾಗ ಏನೇನು ಫೇಮಸ್ ಐತಂದ್ರೆ ಎಲಿಫೆಂಟ್ಸು ಮತ್ತು ಇಂಡಿಯನ್ ಗೌರ್ಸ್, ಬ್ಲ್ಯಾಕ್ ಕ್ಯಾಟ್, ಮೆಕಾವ್, ಈ ಥರ ಎಲ್ಲ ಎನಿಮಲ್ಸ್ ಅದಾವಂತ. ಸೊ ನಾರ್ಮಲಾಗಿ ನಮ್ಗೆ ಬೇಸಿಕ್ ಮಂಕೀಸ್ ಮತ್ತು ಇದೊಂದು ಐತೆ ಆನೆ. ಹೇಗಿದೆ ಜೀವನ? ಜಾಲಿ, ಎಲ್ಲ ಜಾಲಿ ಜಾಲಿ ಜಾಲಿ. ಸೊ ಇದು ಇದೇಗ ನೋಡಿದ್ರಲ್ಲ ಅದು ಕಾಡಾನೆ ಅಂತ. ಸುಮ್ಮನೆ ಅದ್ರ ಮಟ್ಟಿಗೆ ಅದು ನಾರ್ಮಲ್ ಅದ. ಅದು ಯಾರಿಗೇನು ತೊಂದರೆ ಕೊಡಲ್ಲ. ತೊಂದರೆ ಕೊಟ್ಟಿದ್ದು ಅಷ್ಟೇ ಹಿಡ್ಕೊಂಬಂದು ಅವರು ಟ್ರೈನಿಂಗ್ ಮಾಡ್ತಾರೆ. ಸೊ ಅಟ್ಲೀಸ್ಟ್ ಒಂದಾದರೂ ಕಾಡಾನೆ ಸಿಕ್ಕ ನಮ್ಗೆ. ನೆಕ್ಸ್ಟ್ ನೋಡೋಣ ಇನ್ನೂ ಏನಾದರೂ ಸಿಕ್ಕರೆ ಮತ್ತೆ ಕ್ಯಾಪ್ಚರ್ ಮಾಡಿ ನಿಮ್ಗೆ ಹಾಕ್ತೀನಿ. ಇದೆ ನೋಡ್ರಿ ಮೋಯಾರ್ ರಿವರ್. ಸೊ ಅವಾಗಿಂದನೂ ಭಾಳ ಹೊತ್ತಾಯಿತು ಅದಿದ್ದು. ಲೆಟ್ಸ್ ಸಿ ಬಾಯ್ಸ್, ಸಕ್ಸಸ್ಫುಲ್ ಆಗಿ ಒಂದು ವೈಲ್ಡ್ ಎಲಿಫೆಂಟ್ ಸಿಕ್ಕೈತಿ. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡ್ರಿ ಗೈಸ್, ಆನೆ ಐತೆ ನಮ್ಮ ಜಸ್ಟ್ ಇದೇಗನ ಒಂದು ವೈಲ್ಡ್ ಎಲಿಫೆಂಟ್ ಕಾಣ್ತು. ಅದು ಪೂರ ಹೊಲಸಾಗಿತ್ತು ಗೈಸ್. ಅಂದ್ರೆ ಅದೆಲ್ಲ ಕೆಸರೆಲ್ಲ ಒಪ್ಕೊಂಡಿತ್ತು. ಇನ್ನೂ ಒಪ್ಕೊಳ್ಳೋದಿತ್ತದ. ಅದು ಸ್ವಲ್ಪ ದೂರ ಇತ್ತು. ಸೊ ಜೂಮ್ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಸಡನ್ನಾಗಿ ಕಾಣಿಸ್ತದೆ. ಆ್ಯಂಡ್ ತಮಿಳ್ನಾಡು ಎಂಟ್ರಿ ಆದೀವಿ ನಾವು. ಇದು ಎಲ್ಲ
ಎಲ್ಲ ಫಾರೆಸ್ಟ್ ಮುಗೀತು. ಸೊ ಇನ್ನೇನಿದ್ರು ಸಿಟಿ ಮತ್ತು ಇದು ನೆಕ್ಸ್ಟ್ ಬರೋದು ಆಲ್ಮೋಸ್ಟ್ ಇನ್ನೊಂದು 50 ಕಿಲೋಮೀಟ್ರ್ ಇರ್ಬೋದು ಊಟಿಗೆ. ಅದು ನೋಡ್ರಿಪ್ಪ ವಾಟರ್ ಫಾಲ್ಸ್ ನಾನು ಹೇಳಕತ್ತಿದ್ದೆ. ಲೊಕೇಶನ್ ನೋಡ್ರಿ ಎಲ್ಲದ. ಇದು ಗುಡ್ಲೂರು ಅನ್ನೋ ಊರಿದು ಬಸ್ ಸ್ಟಾಂಡ್. ಇವೆಲ್ಲ ಟೀ ಎಸ್ಟೇಟ್ ಗಾಯ್ಸ್. ಫುಲ್ ಎಷ್ಟು ಚಂದ ಕಾಣಿಸ್ತೈತೆ ನೋಡ್ರಿ ಟೀ ಎಸ್ಟೇಟ್ ಅವೆಲ್ಲ. ಅಂತಾರ ನೀಲಗಿರಿ ಫಾರೆಸ್ಟ್ ಅಂತೇಳಿ. ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತ ಅನ್ನೋದನ್ನ ಇದ್ರ ಸಂಬಂಧ ಇಕೋಲಪ್ಟಸ್ ಟ್ರೀಸ್ ಆಗಲಿ ಎಲ್ಲ ನೀಲಗಿರಿ ಗಿಡ ಅದಾವೆ ನೋಡ್ರಿ ಹಿಂದೆ ಮುಂದೆ ಸುತ್ತ ಎಲ್ಲ ಕಡೆ. ಸೊ ನೋಡ್ರಿ ಕ್ಲಿಯರಾಗಿ ಕಾಣಿಸುತ್ತೆ ಈಗ. ಅದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಇದಕ್ಕೆ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತೂ ಕರಿಬೋದು. ಆ್ಯಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಇದು ನೀರು ಭಾಳ ಕುಡಿಯುತ್ತೆ ಮತ್ತು ಬೆಚ್ಚಗೆ ಇಡುತ್ತೆ ಅದು ಏರಿಯಾ. ಇಲ್ಲಿ ನಮ್ಗೆ ಫೀಲ್ ಆಗುತ್ತೆ ಈಗ ಇಷ್ಟೋ ಮಟ್ಟ ಥಂಡಿ ಇದ್ದಂಗೆ ಇತ್ತು, ಸ್ವಲ್ಪ ಇಲ್ಲಿ ಬೆಚ್ಚಗೆ ಐತಿ ಏರಿಯಾ ನೋಡ್ರಿ. ಜಸ್ಟ್ ಅಂದ್ರೆ ಮಾಡಲ್ ನಮ್ಮ ಕೆಳಗದಾವು, ನಾವು ಮಾಡಿದ ಮೇಲೆ ಅದೀವಿ ಅಂತೇಳಿ ಆ ರೇಂಜಿಗೆ ಫೀಲ್ ಆಗತೈತಿ. ಇದಾಗಿನ ಕ್ಲಿಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಮಾಡೆಲ್ಲ ಕೆಳಗದಾವ, ನಾವು ಒಂದು ರೋಡ್ ಮಾಡಿನ ಮ್ಯಾಲೆ ಅದ, ನಾವು ಮಾಡಿನ ಮೇಲೆ ಒಟ್ಟಿಗೆ ಅನ್ಸಕತ್ತೈತಿ ನಮ್ಗೆ. ಎಲ್ಲ ಮಜಾ ಹೋಗ್ತಾವ. ಫುಲ್ ಮಳೆ ಹೊಡ್ಯಾತದ ಆಲ್ರೆಡಿ ನೋಡ್ರಿ. ನಿಮ್ಗೆಲ್ಲ ಗೊತ್ತಾಗುತ್ತೆ ನೋಡ್ರಿ ಫುಲ್ ಮಳೆ ಐತಿ. ನೋಡ್ತೀನಿ ಏನು ಸ್ವಲ್ಪ ಚೆಕ್ ಮಾಡಕತ್ತ. ಚೆಕ್ ಪೋಸ್ಟ್ ಇದೆ ಸುಮ್ಮನೆ ನಾರ್ಮಲ್ ಚೆಕ್ ಮಾಡಕ್ಕೆ ಬಂದಿದ್ರು. ನಮ್ಮ ಬ್ಯಾಗ್ ಎಲ್ಲ ಚೆಕ್ ಮಾಡೋಗ್ಯಾರ, ಏನು ಸಿಗಲಿಲ್ಲ. It was at this moment that he knew he fucked up. ಏನು ಸಿಗಲಿಲ್ಲ, ಬಟ್ ನಾವು ವಿಡಿಯೋ ಮಾಡಕತ್ತಿದ್ದೆ, ವಿಡಿಯೋ ಮಾಡಬೇಡಪ್ಪ ಅಂತಂದ್ರು. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನೋಡ್ರಪ್ಪ ಇದು ಶೂಟಿಂಗ್ ಪ್ಲೇಸು. ಕುದುರೆ ದಿಸ್ ಇಸ್ ದ ಶೂಟಿಂಗ್ ಪ್ಲೇಸ್. ಎಲ್ಲ ಮೂವೀಸ್ ಎಲ್ಲ ಶೂಟ್ ಮಾಡ್ತಾರಂತ ತಮಿಳ್ನಾಡು. ವೆಲ್ಕಮ್ ಟು ಉದಗಮಂಡಲಂ ಅಂದರೆ ಊಟಿ ಅಂತ. ಸೊ ಊಟಿಯಿಂದ ನಾವು ಈಗ ಕೂನೂರಿಗೆ ಹೋಗ್ಬೇಕು. ಕೂನೂರು ಬಸ್ ಹುಡುಕಾತೀವಿ. ನಮ್ಮ ಕಡೆ ಎಲ್ಲ ನಮ್ಮ KSRTC ಬಸ್ ಸ್ಟ್ಯಾಂಡ್ದಾಗ ಅಲ್ಲಿ ಫುಲ್ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಊಟಿ ಇದ್ರೂ ಈ ಥರ ಪ್ಲ್ಯಾಟ್ಫಾರ್ಮ್ಸ್ ಅದ ನೋಡ್ರಿ. ಕೂನೂರು ಬಸ್ ಒಂದೂ ಇಲ್ಲ, ಉಳ್ಕಿದ್ದೆಲ್ಲ ಅದಾವ. ಇಲ್ಲ ಅದ ನೋಡ್ರಿ ಕೂನೂರು ಅಂತ. ಕೂನೂರು ಬಸ್ ಯಾವಾಗ ಬರುತ್ತೆ ಅಂತೇಳಿ ಹೋಗಿ ಡಿಪೋಕ್ಕೆ ಹೋಗಿ ಕೇಳ್ಕೊಂಬರ್ಬೇಕು. ಈಗ ಫುಲ್ ಟಯರ್ಡ್ ಆಗ್ಯದ, ಬಾಡಿ ಎಲ್ಲ ಬೋರ್ಡೆಲ್ಲ ನುಸಾಕತ್ತದ. ನೋಡೋಣ ಏನಾಗುತ್ತಂತ. ಸೊ ಫಸ್ಟ್ ಹೋಗಿ ಎನ್ಕ್ವೈರಿ ಮಾಡ್ಕೊಂಬರ್ತೀನಿ ಗೈಸ್. ಫುಲ್ ಅಂದ್ರೆ ಫುಲ್ ಥಂಡಿ ಆಗ್ತದೈತಿ. ನಮ್ಮ ತಮ್ಮ ಹತ್ರ ಹಾಸಿ ಜಾಕೆಟು ತಂದಿಲ್ಲ, ಈಗ ಫುಲ್ ನಡಗತ್ತಾನು. ನಮ್ಮ ಅವ್ವ ಹೇಳಿದ್ಲತ್ತ ತೊಗೊಂಡು ಹೋಗಪ್ಪ ಅಂತೇಳಿ, ತಂದಿಲ್ಲ. ಈಗ ಅದಕ್ಕೆ
ಹೋಗಿ ಜಾಕೆಟ್ ಮತ್ತು ಮಂಕಿ ಕ್ಯಾಪ್ ತೊಗೊಂಬರ್ಬೇಕತ್ತೈತಿ. ಇದು ಬಿಡೆ ಅಂಗಡಿ ಅದ ಬಿಡೆ, ಒಂದು ಇದು ಇಲ್ಲ ಜಾಕೆಟ್ ಅಂಗಡಿ ಸುಳ್ಳು ಮುಂದೆ. ಫುಲ್ ಫ್ರಸ್ಟ್ರೇಷನ್ದಾಗದವ. ಅದಕ್ಕೆ ಒಳ್ಳೆಯಾಗಿ ಹೇಳಿದ್ದು ಕೇಳ್ಬೇಕು. ಮಣಿಗಳು ಬೇರೆ ಮಣಿಗಳು ಯಾವುದು ನೈಸ್ ಅತ್ತ. ಸೊ ಏನಾರ ಇರಲಿ, ಈಗ ನಾವು ಅಲ್ಲಿ ಬಿಟ್ಟು ಬಂದೀವಿ. ಸುಮ್ ತೊಗೊಳ್ಬೇಕಾಗಿತ್ತು, ತೊಗೊಂಡಿವಿ. 50 ರೂಪಾಯಿಗೆ ಒಂದು ಬಿತ್ತು. ಸೊ ಆಲ್ರೆಡಿ ಈಗ ಲೆಂತಿ ಆಗಿತ್ತು ವ್ಲಾಗ್. ಅದಕ್ಕೆ ಮುಂದಿನ ವ್ಲಾಗ್ದಾಗ ನಾವು ಎಲ್ಲಿ ಹೊಂಟೀವಿ, ಏನೇನು ಮಾಡ್ತೀವಿ ಅಂತೇಳಿ ಮುಂದಿನ ವ್ಲಾಗ್ದಾಗ ತೋರಿಸ್ತೀನಿ. ಪ್ಲೀಸ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.